ನಮ್ಮ ಲೈಫಲ್ಲಿ ನಾವು ಏನು ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕಿಂತ ಏನು ಮಾಡಬಾರ್ದು ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ. ಕೆಲವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ, ಆ್ಯಕ್ಷನ್ ತೊಗೋತಿರ್ತಾರೆ, ಕರೆಕ್ಟಾಗಿ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಆದರೂ ಸಹ ಅವರ ಲೈಫಲ್ಲಿ ಪ್ರೋಗ್ರೆಸ್ ಆಗ್ತಿರಲ್ಲ. ಲೈಫಲ್ಲಿ ಏನೋ ಮಿಸ್ ಆಗ್ತಿದೆ ಅಂತ ಅವ್ರಿಗೆ ಅನ್ನಿಸ್ತಿರುತ್ತೆ. ಇದಕ್ಕೆ ಕಾರಣ ಏನು ಗೊತ್ತಾ? ನಾವು ಪ್ರೋಗ್ರೆಸ್ ಮಾಡೋದಕ್ಕೆ ಯಾವ ಕೆಲಸ ಮಾಡಬೇಕು ಅಂತ ತಿಳ್ಕೊಳ್ಳೋದು ಎಷ್ಟು ಮುಖ್ಯ ಇದೆಯೋ ಅಷ್ಟೇ ಮುಖ್ಯ ನಾವು ಯಾವ ಕೆಲಸ ಮಾಡಬಾರ್ದು, ಅಂದರೆ ಯಾವ ಹ್ಯಾಬಿಟ್ಸ್ನ ಬಿಟ್ಬಿಡಬೇಕು ಅಂತ ತಿಳ್ಕೊಳ್ಳೋದು ಸಹ ತುಂಬ ಮುಖ್ಯ. ಮೇ ಬಿ ಇಟ್ಸ್ ನಾಟ್ ಅಬೌಟ್ ವಾಟ್ ಯು ಶುಡ್ ಸ್ಟಾರ್ಟ್, ಇಟ್ಸ್ ಅಬೌಟ್ ವಾಟ್ ಯು ಶುಡ್ ಸ್ಟಾಪ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ, ಲೈಫಲ್ಲಿ ಬೌನ್ಸ್ ಬ್ಯಾಕ್ ಆರ್ ಕಮ್ ಬ್ಯಾಕ್ ಆಗಬೇಕು ಅಂದರೆ ನಾವು ಯಾವ 7 ಕೆಟ್ಟ ಚಟಗಳನ್ನು ಇವತ್ತೇ ಬಿಡಬೇಕು ಅಂತ ಡಿಸ್ಕಸ್ ಮಾಡೋಣ. ಅದಕ್ಕೆ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ಮತ್ತು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಪಾಯಿಂಟ್ ನಂಬರ್ 1, ಎಕ್ಸೆಸಿವ್ ಅಡಲ್ಟ್ ಕಂಟೆಂಟ್ ಮತ್ತು ಮಾಸ್ಟರ್ಬೇಷನ್. ಹೌದು, ಓಪನ್ ಆಗಿ ಮಾತಾಡೋಣ. ಈ ಒಂದು ಚಟ ನಿಮ್ಮ ಎನರ್ಜಿ, ಫೋಕಸ್ ಮತ್ತು ಕಾನ್ಫಿಡೆನ್ಸ್ನ ಕಡಿಮೆ ಮಾಡುತ್ತೆ, ನಿಮ್ಮನ್ನು ಸ್ಲೋಲಿ ಕಿಲ್ ಮಾಡುತ್ತೆ. ನೋಡಿ, ನಿಮ್ಮ ಬ್ರೈನ್ಗೆ ಬೇಕಾದಾಗ ಅಂದರೆ ಮನಸ್ಸಿಗೆ ಬಂದಂಗೆ ಡೋಪಮೈನ್ ಓವರ್ ಡೋಸ್ ಕೊಡ್ತಿದ್ರೆ ರಿಯಲ್ ಲೈಫಲ್ಲಿ ನಿಮ್ಮ ಹತ್ತಿರ 0 ಮೋಟಿವೇಶನ್ ಇರುತ್ತೆ. ಈ ಅಡಲ್ಟ್ ಕಂಟೆಂಟ್ ಬಗ್ಗೆ ಮತ್ತು ಮಾಸ್ಟರ್ಬೇಷನ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋಸ್ ಮಾಡಿದ್ದೀನಿ. ಆ ವಿಡಿಯೋಸ್ ಲಿಂಕ್ಸ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಬೇಕಾದರೆ ನೀವು ಆ ವಿಡಿಯೋಸ್ನ ನೋಡ್ಬೋದು. ಇಲ್ಲಿ ನಾನು ನಿಮಗೆ ಶಾರ್ಟ್ ಆಗಿ ಹೇಳಬೇಕು ಅಂದರೆ, ಸೆಕ್ಸ್ಚುವಲ್ ಅರ್ಜಸ್ನ ಕಂಟ್ರೋಲ್ ಮಾಡೋದು ಒಬ್ಬ ಪವರ್ಫುಲ್ ವ್ಯಕ್ತಿಯ ಲಕ್ಷಣ. ಆ ಎನರ್ಜಿನ ಜಿಮ್, ಸ್ಟಡಿ, ಹಸಲ್ ಕಡೆ ರೀಡೈರೆಕ್ಟ್ ಮಾಡಿ. ನೆನಪಿಡಿ, ಒಬ್ಬ ನಿಜವಾದ ವ್ಯಕ್ತಿ ಶಾರ್ಟ್ ಟರ್ಮ್ ಪ್ಲೇಜರ್ ಬಿಟ್ಟು ಲಾಂಗ್ ಟರ್ಮ್ ಪ್ಲೇಜರ್ನ ಚೂಸ್ ಮಾಡ್ತಾನೆ. ಅಟ್ ದ ಎಂಡ್ ಆಫ್ ದ ಡೇ ನೀವೇನು ಮಾಡಬೇಕು ಅಂತ ಅನ್ನೋದು ನಿಮಗೆ ಬಿಟ್ಟಿದೆ. ಪಾಯಿಂಟ್ ನಂಬರ್ 2, ಅತಿಯಾಗಿ ಯೋಚಿಸುವುದು ಅಂದರೆ ಓವರ್ ಥಿಂಕಿಂಗ್. ಹುಡುಗರ ಮೈಂಡ್ ಫುಲ್ ಬ್ಯುಸಿ ಇರುತ್ತೆ, ಬಟ್ ಕೆಲಸಕ್ಕೆ ಬಾರದೇ ಇರೋ ವಿಷಯಗಳ ಬಗ್ಗೆ ಬ್ಯುಸಿ ಇರುತ್ತೆ, ಅಂದರೆ ಪ್ರೊಡಕ್ಟಿವ್ ಇರಲ್ಲ. ಅವರು ಯಾವಾಗಲೂ ಫ್ಯೂಚರ್ ಬಗ್ಗೆ ಜಾಸ್ತಿ ಟೆನ್ಷನ್ ಮಾಡ್ಕೋತಿರ್ತಾರೆ ಮತ್ತು ಪಾಸ್ಟ್ ಬಗ್ಗೆ ರಿಗ್ರೆಟ್ ಮಾಡ್ಕೋತಿರ್ತಾರೆ. ಗ್ರೋತ್ಗೆ ಫಾರ್ಮುಲಾ ಏನು ಗೊತ್ತಾ? ಇದೇ ಕ್ಷಣ ಆ್ಯಕ್ಷನ್ ತಗೊಳ್ಳೋದು. ಅದಕ್ಕೆ ಓವರ್ ಥಿಂಕಿಂಗ್ ಬಿಟ್ಟು ಆ್ಯಕ್ಷನ್ ತೊಗೊಳಕ್ಕೆ ಶುರು ಮಾಡಿ. ಡೋಂಟ್ ವೇಟ್ ಫಾರ್ ಪರ್ಫೆಕ್ಟ್ ಟೈಮಿಂಗ್. ಈಗಲೇ ಇದೇ ಕ್ಷಣ ಕೆಲಸ ಮಾಡೋಕ್ಕೆ ಶುರು ಮಾಡಿ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಒಂದೇ ಒಂದು ಸೊಲ್ಯೂಷನ್ ಇದೆ, ಅದೇನೆಂದರೆ ಟೇಕ್ ಆ್ಯಕ್ಷನ್ ನೌ. ಪಾಯಿಂಟ್ ನಂಬರ್ 3, ಲೇಜಿನೆಸ್. ನಾಳೆ ಮಾಡಿದರೆ ಆಯಿತು ಅಂತ ಬಿಟ್ಬಿಡೋದು. ನೆನಪಿಡಿ, ನೀವು ಕಳೆದು ಬಿಟ್ಟು ಸಮಯ ಮತ್ತೆ ವಾಪಸ್ ಬರಲ್ಲ. ಟೈಮ್ ಈಸ್ ಮನಿ ಅಂತ ಹೇಳ್ತಾರೆ. ಗ್ರೋತ್ ಎಲ್ಲರಿಗೂ ಸಿಗಲ್ಲ, ಆ್ಯಕ್ಷನ್ ತಗೊಳ್ಳೋ ವ್ಯಕ್ತಿಗೆ ಮಾತ್ರ ಸಿಗುತ್ತೆ. ಅದಕ್ಕೆ ಲೇಜಿನೆಸ್ ನಿಮ್ಮನ್ನು ಕಿಲ್ ಮಾಡುವ ಮುಂಚೆ ನೀವು ಲೇಜಿನೆಸ್ನ ಕಿಲ್ ಮಾಡಿ. ಪಾಯಿಂಟ್ ನಂಬರ್ 4, ಕಂಪೇರಿಂಗ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಟ್ರಿಪ್ಪಿಗೆ ಹೋಗಿದ್ದಾರೆ, ಯಾರು ಕಾರ್ ತೊಗೊಂಡಿದ್ದಾರೆ, ಯಾರು ಬೈಕ್ ತೊಗೊಂಡಿದ್ದಾರೆ ಅಂತ ನೋಡಿ ನೀವು ನಿಮ್ಮ ಲೈಫ್ನ ಕಂಪೇರ್ ಮಾಡೋದನ್ನು ಇವತ್ತೇ ಬಿಟ್ಬಿಡಿ. ಅವ್ರು ಎಲ್ಲಿಂದ ಶುರು ಮಾಡಿದ್ರು, ಎಷ್ಟು ಟೈಮ್ ತೊಗೊಂಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಕಂಪೇರ್ ಮಾಡಲೇಬೇಕು ಅಂತ ಅನ್ಕೋತಿದ್ರೆ ಸ್ವತಃ ನಿಮ್ಮ ಜೊತೆ ಮಾಡ್ಕೊಳ್ಳಿ. ಕಂಪೇರಿಂಗ್ ವಿತ್ ಅದರ್ಸ್ ಈಸ್ ಕಂಪ್ಲೀಟ್ಲಿ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ. ಪಾಯಿಂಟ್ ನಂಬರ್ 5, ವೇಟಿಂಗ್ ಫಾರ್ ಮೋಟಿವೇಶನ್. ಮೋಟಿವೇಶನ್ ಅಂದರೆ ಏನು? ಅದು ಒಂದು ಮೂಡ್. ಅದು ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಆದರೆ ಡಿಸಿಪ್ಲಿನ್ ಅದು ನಿಮ್ಮ ಗೆಲುವಿನ ಶಕ್ತಿ. ಎಕ್ಸ್ಕ್ಯೂಸಸ್ನ ಕೊಡಬೇಡಿ, ಜಸ್ಟ್ ಕಂಪ್ಲೀಟ್ ಯುವರ್ ವರ್ಕ್. ಸೊ ಮೋಟಿವೇಶನ್ಗೋಸ್ಕರ ಕಾಯಲೇಬೇಡಿ, ಬದಲಿಗೆ ಡಿಸಿಪ್ಲಿನ್ನ ನಿಮ್ಮ ಲೈಫ್ ಸ್ಟೈಲ್ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 6, ಟಾಕ್ಸಿಕ್ ಫ್ರೆಂಡ್ಸ್. ಯಾರಾದರೂ ನಿಮ್ಮ ಡ್ರೀಮ್ಸ್ ಬಗ್ಗೆ ತಮಾಷೆ ಮಾಡ್ತಿದ್ರೆ, ನಿಮಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ ಅಂದರೆ ಅವರು ನಿಮ್ಮ ನಿಜವಾದ ಫ್ರೆಂಡ್ಸ್ ಅಲ್ಲ. ನೀವು ಯಾರ ಜೊತೆ ನಿಮ್ಮ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ತಿರೋ ನೀವು ಅವ್ರ ಥರನೇ ಆಗ್ತೀರಾ. ಯು ಆರ್ ದಿ ಎವರೇಜ್ ಆಫ್ ಯುವರ್ ಫ್ರೆಂಡ್ ಸರ್ಕಲ್. ಸೊ ನಿಮ್ಮ ಸರ್ಕಲ್ನ ಬುದ್ಧಿವಂತಿಕೆಯಿಂದ ಆಯ್ಕೆ ಮಾಡಿ. ಯಾವಾಗಲೂ ಪಾಸಿಟಿವ್ ಜನರ ಜೊತೆ ನಿಮ್ಮ ಸಮಯ ಕಳೆಯಿರಿ. ಯಾವಾಗಲೂ ನೆನಪಿಡಿ, ನಿಮ್ಮ ಫ್ರೆಂಡ್ಸ್ ನಿಮ್ಮ ಗ್ರೋತ್ಗೆ ಸಹಾಯ ಮಾಡ್ತಿರ್ಬೇಕು ಹೊರತು ನಿಮ್ಮ ಕಾಲ್ ಎಳೆಯುವ ಕೆಲಸ ಮಾಡ್ತಿರಬಾರ್ದು. ಪಾಯಿಂಟ್ ನಂಬರ್ 7, ನೆಗೆಟಿವ್ ಸೆಲ್ಫ್ ಟಾಕ್. ನನಗೆ ಕೆಲಸ ಮಾಡೋಕ್ಕಾಗಲ್ಲ, ನನ್ನಲ್ಲಿ ಗಟ್ಸ್ ಇಲ್ಲ, ನನಗೆ ಲಕ್ ಇಲ್ಲ, ಈ ರೀತಿ ನಿಮಗೆ ನೀವೇ ನೆಗೆಟಿವ್ ಆಗಿ ಹೇಳ್ಕೊತಿದ್ರೆ ನಿಮ್ಮ ಬ್ರೈನ್ ಅದೇ ನಿಜ ಅಂತ ಅನ್ಕೊಳ್ಳೋಕೆ ಶುರು ಮಾಡುತ್ತೆ. ಸೊ ಡೋಂಟ್ ಸ್ಪೀಕ್ ನೆಗೆಟಿವ್ ಅಬೌಟ್ ಯುವರ್ ಸೆಲ್ಫ್. ಅದ್ರ ಬದಲಾಗಿ ಏನೇ ಆಗಲಿ ನಾ ಕೆಲಸ ಮಾಡೇ ಮಾಡ್ತೀನಿ, ಐ ವಿಲ್ ಡೂ ಇಟ್ ಅಂತ ಹೇಳಿ. ಟಾಕ್ ಲೈಕ್ ಅ ವಿನ್ನರ್, ಥಿಂಕ್ ಲೈಕ್ ಅ ವಾರಿಯರ್, ಆ್ಯಕ್ಟ್ ಲೈಕ್ ಅ ಕಿಂಗ್. ನನಗೆ ಗ್ರೋತ್ ಯಾಕೆ ಸಿಗ್ತಾ ಇಲ್ಲ, ನಾನು ಪ್ರೋಗ್ರೆಸ್ ಯಾಕೆ ಮಾಡ್ತಾ ಇಲ್ಲ ಅಂತ ಯೋಚನೆ ಮಾಡೋದನ್ನು ಇವತ್ತೇ ಬಿಟ್ಬಿಡಿ. ಯಾಕಂದರೆ ಒಬ್ಬ ಅಸಲಿ ಆಟಗಾರ ಅಳುತ್ತಾ ಯೋಚನೆ ಮಾಡುತ್ತಾ ಕುಂಡ್ರಲ್ಲ, ಬದಲಿಗೆ ಅವನು ಸಮಸ್ಯೆಗಳನ್ನು ಎದುರಿಸಿ ಅವುಗಳ ಮೇಲೆ ಗೆಲುವನ್ನು ಸಾಧಿಸ್ತಾನೆ. ಮತ್ತು ನೆನಪಿಡಿ, ನೀವು ನಿಮ್ಮ ಜೀವನದ ಆಟಗಾರ. ಸೊ ಆ್ಯಕ್ಟ್ ಅಕಾರ್ಡಿಂಗ್ಲಿ. ಈ 7 ಹ್ಯಾಬಿಟ್ಸ್ನ ಇವತ್ತೇ ಬಿಟ್ಬಿಡಿ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಗ್ರೋತ್, ಇಟ್ಸ್ ಅಬೌಟ್ ಟ್ರಾನ್ಸ್ಫಾರ್ಮೇಷನ್. ನಿಮ್ಮ ಟೈಮ್, ಎನರ್ಜಿ, ಫೋಕಸ್ ಮಿಸ್ಯೂಸ್ ಮಾಡಿ ನಿಮ್ಮ ಫ್ಯೂಚರ್ನ ಸ್ಪಾಯಿಲ್
ಮಾಡ್ಕೋಬೇಡಿ. ಹಾಗಿದ್ರೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮತ್ತು ನೀವು ಯಾವ ಒಂದು ಕೆಟ್ಟ ಚಟ ಇವತ್ತಿಂದ ಬಿಡ್ತೀರಾ ಅಂತ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಇದೇ ಥರ ಸೆಲ್ಫ್ ಡೆವಲಪ್ಮೆಂಟ್ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಇಟ್ಸ್ ಮೀ ಬಸವರಾಜ್ ಸೈನಿಂಗ್ ಔಟ್.